ಟಾಲ್ಕ್ಸ್ ಅರ್ಲಿ ಸ್ಟೇಜ್ ಬಿಡಿ ಬ್ರೋ, ಡೈರೆಕ್ಟ್ ಆಗಿ ಅವನ ಕರ್ಕೊಂಬನ್ನಿ. ನಿಮ್ಮ ಫ್ರೆಂಚೈಸಿಗೆ ಯಾವನು ಬೇಕಾದ್ರೂ ಕೂಡಿ ಅವನು ಕರ್ಕೊಂಬನ್ನಿ. ಪಟೇಲ್ ಸಾಹೇಬ್ ಬ್ರದರ್ ಈದ್ ಅನ್ಕೂ ಖತರ್ನಾಕ್ ಆಗೋದು. ಈಗ ಮೇನ್ ಮ್ಯಾಚ್ ಬರೋಣ. ಸರ್ಫರಾಜ್ ಖಾನ್ ವಾಡ್ಸಿದ್ರು ಜಿರೇಲ್ ಮತ್ತೆ ಈಗ ಹೊಸ ಹಾರ್ದಿಕ್ ಪಾಂಡ್ಯನ್ ಮ್ಯಾಗ ಟ್ರೇಡಿಂಗ್ ನ್ಯೂಸ್ ಫುಲ್ ಅಂದ್ರೆ ಫುಲ್ ಬರ್ತಾ ಇದೆ. ನಾವು ತಿಳ್ಕೊಂಡಿದ್ವಿ KKR ಫುಲ್ ನನ್ ಬರೇ ಪೇಪರ್ ವರ್ಕ್ ಅಷ್ಟೇ ಇದೆ, ಹಾಗೆ ಹಿಂಗೆ ತಿಳ್ಕೊಂಡಿದ್ವಿ. ಆಮೇಲೆ CSK ನ್ಯೂಸ್ ಬಿಟ್ಟು ಆಮೇಲೆ CSK ದಿಂದ ನಮ್ಮ CSK ಬೇಡ, ನಮ್ಮ ಹೆಡ್ ಕೋಚ್ ಅವನಿದ್ದಾನೆ ಇವನಿದ್ದಾನೆ ಮಾಡ್ಕೊಂಡು ಆಮೇಲೆ KKR ಡನ್ ಆಯಿತು. ಬರೀ ಪೇಪರ್ ಆದಷ್ಟು ಹೋಗಿದೆ. ಮತ್ತೆ ಏನೇನು ಅಪ್ಡೇಟ್ ಬರ್ತಾ ಇದ್ದಾವೆ ಒಂದು ಗೊತ್ತಾಗ್ತಿಲ್ಲ. ಮತ್ತೊಮ್ಮೆ ಅಪ್ಡೇಟ್ ಬಂದಿದೆ, ನೋಡೋಣ ಬನ್ನಿ. MIR yet to decide if Pandya will be available for trade. He may be not be traded yet. Some franchises calls, but early stage talks. ಅರ್ಲಿ ಸ್ಟೇಜ್ ಬಿಡಿ ಬ್ರೋ, ಡೈರೆಕ್ಟ್ ಆಗಿ ಅವನ ಕರ್ಕೊಂಬನ್ನಿ. ನಿಮ್ಮ ಫ್ರೆಂಚೈಸಿಗೆ ಯಾವನು ಬೇಕಾದ್ರೂ ಕೂಡಿ ಅವನು ಕರ್ಕೊಂಬನ್ನಿ. ಯಾಕಂದರೆ ಅವನಂತ ಮೇನ್ ಪ್ಲೇಯರ್ ಯಾವನಿಲ್ಲ. ಅವನು ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ಜೊತೆಗೆ ಕ್ಯಾಪ್ಟನ್ ಕೂಡ ಫುಲ್ ಅಂದರೆ ಫುಲ್ ಆಲ್ರೌಂಡರ್ ಸಪೋರ್ಟ್ ಕೊಡ್ತಾನೆ. ಅದಕ್ಕೆ ತೊಗೊಂಡು ಬನ್ನಿ. ಅವನಿಗೆ ಯಾವನು ಬೇಕು ಅವನಿಗೆ ಬೇಡಲಿ ಅವ್ನು ಕೊಟ್ಬಿಡಿ. ಆಮೇಲೆ ನೋಡೋಣ ಹಾರ್ದಿಕ್ ಪಾಂಡ್ಯ ಡೆಲ್ಲಿ ಕ್ಯಾಪಿಟಲ್ ಕಡೆಯಿಂದ ನ್ಯೂಸ್ ಬಂದಿದೆ. ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಸಾಹೇಬ್ ಬ್ರದರ್ ಈದ್ ಅನ್ಕೂ ಖತರ್ನಾಕ್ ಆಗೋದು. ಅಕ್ಷರ್ ಪಟೇಲ್ ವರ್ಸಸ್ ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಫಾಸ್ಟರು, ಅಕ್ಷರ್ ಪಟೇಲ್ ಸ್ಪಿನ್ನರು. ಯಾವನ ಸ್ಪಿನ್ನರ್ ಏನಾದರೂ ಮುಂಬೈ ಇಂಡಿಯನ್ಸ್ಗೆ ಅನ್ಕೋ ಸ್ಪಿನ್ ಅನ್ಕೋ ಜರತ್ತಿಲ್ಲ, ಅವ್ರಿಗೆ ಅನ್ಕೋ ಫಾಸ್ಟರ್ ಬೇಕು. ಫಾಸ್ಟರ್ ಒಳಗಡೆ ಅಲ್ಲಿ ಸ್ಪಿನ್ನರ್ ಅನ್ಕೋ ಇದಾರಲ್ಲ, ಅವನು ಕ್ಯಾಪ್ಟನ್ ಇದ್ದಾನೆ, ಅವನು ಇವನು ಖತರ್ನಾಕ್ ಸ್ಪಿನ್ನರ್ ಇದ್ದಾರೆ. ಅವರಿಗೆ ಆಲ್ರೌಂಡರ್ ಬೇಕು. ಬ್ಯಾಟರ್ಸ್ ಕೂಡ ಇದ್ದಾರೆ, ಬೌಲರ್ಸ್ ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅವ್ರ ಟೀಮೇ ಇಲ್ಲ, ಟೀಮ್ ಒಳಗಡೆ ಒಕ್ಕೂಟ ಇಲ್ಲ. ಆಮೇಲೆ ನೋಡಿ ಇವನು ಏನಾದರೂ ಹಾರ್ದಿಕ್ ಪಾಂಡ್ಯ ಹೊರಗೆ ಬಂದು ಕೂಡಲೇ ಇವ್ರದ್ದು ಮತ್ತೆ ಅವ್ರ ನಡೆಗೆ ಸ್ಟಾರ್ಟ್ ಆಗ್ತಿದೆ. ಸೂರ್ಯಕುಮಾರ್ ಕ್ಯಾಪ್ಟನ್ ಮಾಡಬೇಕು, ಬುಮ್ರಾ ಕ್ಯಾಪ್ಟನ್ ಮಾಡಬೇಕು, ಅವ್ನು ಮಾಡಬೇಕು, ಇವ್ನು ಮಾಡಬೇಕಂತ ಫುಲ್ ಅಂದರೆ ಫುಲ್ ಕಚ್ಚಾಡ್ತಾರೆ. ಮುಂಬೈ ಇಂಡಿಯನ್ಸ್ ಟೀಮ್ ಸತ್ಯನಾದ್ರೆ ಇದೆ. ಯಾವಾಗಿನ ತನಕ ಅವೆಲ್ಲ ಓಲ್ಡ್ ಪ್ಲೇಯರ್ ಇದಾವಲ್ಲ, ಅವು ಯಾವಾಗಿನ ತನಕ ಹೊರಗೆ ಬರ್ತಾವಲ್ಲ, ಅವಾಗಿನ ತನಕ ಟೀಮ್ ಹಿಂಗೆ ಇರೋದು. ಅದಕ್ಕೆ ಹಾರ್ದಿಕ್ ಪಾಂಡ್ಯನ ಅವನು ಬಿಟ್ಟು ಬಿಟ್ಟರೆ ಸಾಕು. ಹಾರ್ದಿಕ್ ಪಾಂಡ್ಯ ಅವನು ಅಲ್ಲಿಂದ ಹೊರಗೆ ಹೋಯ್ತಂದರೆ ಪೂರ್ತಿ ಟೀಮ್ ಸ್ಟ್ರಾಂಗ್ ಆಗುತ್ತೆ. ಇಷ್ಟನ್ಗೂ ನಾನು ಕನ್ಫರ್ಮ್ ಗೊತ್ತಿತ್ತು. KKR is interested but don't want to part with Margu player Cameron Green could be considered. Bhai sab KKR bro, ಕ್ಯಾಮ್ರನ್ ಗ್ರೀನ್ ಕೊಟ್ಬಿಡಿ ನೀವು. ಅದಕ್ಕಿಂತ ಹಿಂದೆ ಮುಂದೆ ಯೋಚನೆ ಮಾಡಿಬಿಡಿ. ಅಂಥ ಕ್ಯಾಮ್ರನ್ ಗ್ರೀನ್ ನೀವು ತೊಗೋದು ಬೇಡ. ತುಟ್ಟಿ ಆದರೆ ತುಟ್ಟಿ ಎಲ್ಲ ತೆಗೆದುಬಿಡಿ, ಎಕ್ಸ್ಚೇಂಜ್ ಮಾಡಿಬಿಡಿ. ಕ್ಯಾಮ್ರನ್ ಗ್ರೀನ್ ಬಿಡ್ತದೆ ಅಂದರೆ ಕ್ಯಾಮ್ರನ್ ಗ್ರೀನ್ ಕೊಟ್ಬಿಡಿ. ಅದಕ್ಕೂ ಟೆನ್ಷನ್ ತೊಗೋಬೇಡಿ. ಹಾರ್ದಿಕ್ ಪಾಂಡ್ಯ ನಿಮ್ಮ ಟೀಮ್ಗೆ ಬೇಕು. ಯಾಕಂದರೆ ನಿಮ್ಮ ಫ್ರೆಂಚೈಸಿ ಸ್ಟ್ರಾಂಗ್ ಆಗಬೇಕಂದ್ರೆ ಗುಜರಾತಿನ ಗತೆ ಹಾರ್ದಿಕ್ ಪಾಂಡ್ಯ ಬೇಕು. ಮೊದಲು ನೋಡಬೇಕು, ಹಾರ್ದಿಕ್ ಪಾಂಡ್ಯ ಇದ್ದಾಗ ಗುಜರಾತ್ ಟೀಮ್ ಹೆಂಗೆ ಹವಾ ಇರ್ತಿತ್ತು, ಎಲ್ಲ ಕಡೆ ಅವ್ರದ್ದೇ ಚರ್ಚೆ. ಈಗೇನಾಯಿತು, ಅದೊಂದು ದಂಡಿಗೆ ಕೂತಿದ್ದಲ್ಲ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ತಾನೆ, ಅವನು ಇವನು ಅವು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಆ ಥರದ್ದು ಹೋಗ್ತವೆ. ಅವು ಕ್ವಾಲಿಫೈ ಆಗ್ತವೆ ಸ್ಟೇಜ್ಗೆ, ಹಂಗೆ ಹಿಂಗೆ ಮಾಡ್ಕೊತ ಹೋಗ್ತವೆ. ಆದರೆ ಯಾವಾಗಿನ ತನಕ ನಿಮ್ಮ ಟೀಮ್ ಒಳಗಡೆ ಮೇನ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅಂತ, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ, MS ಧೋನಿ ಇಂಥ ಪ್ಲೇಯರ್ ಯಾವಾಗಿಂದ ಬರೋ ತನಕ ಅನ್ಕೋಸ್ತಕ ನಿಮ್ಮ ಫ್ರೆಂಚೈಸಿ ಹಂಗೆ ಮೇಲ್ಗಡೆ ಬರೋಂಗಿಲ್ಲ. ಈಗ ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ನೋಡಿ, RR ನೋಡಿ, LSG ನೋಡಿ. ಏನು LSG ವರ್ಸಸ್ LSG ಮತ್ತು ಗುಜರಾತ್ ಡೆಬ್ಯೂಟ್ ಮಾಡ್ತಲ್ಲ, ಯಾರ್ದು ಹವಾ ಇತ್ತು? ಹಾರ್ದಿಕ್ ಪಾಂಡ್ಯನ ಅದೇ ಇತ್ತು. ಈಗ ಇಬ್ಬರು ಮಂದಿದು ಒಂದೇ ಈಕ್ವಲ್ ಆಗಿದೆ. ರಿಷಬ್ ಪಂತ್ ತೊಗೊಂಡ್ರೆ ಆದರೆ ಆಗಲಿಲ್ಲ ಬ್ರೋ, ಕೆಲಸ ಆಗಲಿಲ್ಲ ಅವ್ರ ಕಡೆ. ಈಗ ಹೆಂಗೆ ವಿರಾಟ್ ಕೊಹ್ಲಿ ಹೆಂಗೆ RCB ಒಳಗಡೆ ಇದ್ದಾನೆ, MS ಧೋನಿ ಹೆಂಗೆ CSK ಇದ್ದಾನೆ, ಹಾಗೆ ಯಾವನಾದರೂ ಒಬ್ಬ ಪ್ಲೇಯರ್ ಸ್ಟ್ರಾಂಗ್ ಬಿಲ್ಡ್ ಮಾಡಬೇಕು. ಈಗ ನೋಡಿ ಮುಂಬೈ ಇಂಡಿಯನ್ಸ್ ಒಳಗಡೆ ಅಲ್ಲಿ 5 ಮಂದಿ ಇದ್ದಾರೆ, ಅವರು 5 ಮಂದಿ ಎಲ್ಲ ಸ್ಟ್ರಾಂಗ್ ಇದ್ದಾರೆ. ಆದರೆ ನೋಡಬೇಕು ಏನೇನು ಟಾಸ್ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ಯಾವ್ದು ಫೈನಲಿ ಯಾವುದ್ರ ಒಂದು ಟ್ರೇಡ್ ನ್ಯೂಸ್ ಬರಲಿ ಅಷ್ಟೇ ಸಾಕು. ಆಮೇಲೆ ನೋಡೋಣ. ಈಗ ಮೇನ್ ಮ್ಯಾಚಿಗೆ ಬರೋಣ. ಸರ್ಫರಾಜ್ ಖಾನ್ ವಾಡ್ಸಿದ್ರು ಜಿರೇಲ್. ಯಾರಿಗೆ ಅವಕಾಶ ಸಿಗುತ್ತೆ ನಂಬರ್ 6ಗೆ? ಯಾರು ಪ್ಲೇಯರ್ಗೂ ಅವಕಾಶ ಸಿಗುತ್ತೆ? ಐ ಥಿಂಕ್ ಅದಕ್ಕಿಂತ ಮೊದಲು ಇವ್ರದ್ದು ಪೈಲ ನೋಡೋಣ, ಇವ್ರದ್ದು ಏನೇನು ಹಿಸ್ಟ್ರಿ ಇದೆ ಅನ್ಕ. ಸರ್ಫರಾಜ್ ಖಾನ್ ಬೇಕಾದರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಇದ್ದಾನೆ, ಸ್ಪಿನ್ ಹಿಟ್ಟಿಂಗ್ ಎಬಿಲಿಟಿ ಇದೆ, ಇಂಪ್ಯಾಕ್ಟ್ ನಾಕ್ಸ್ ಇದ್ದಾವೆ. ನ್ಯೂಜಿಲೆಂಡ್ ಜೊತೆ ನೋಡಬೇಕು, ಅದು 150 ಅದು ಎಲ್ಲ ನೋಡಬೇಕು. ಆಮೇಲೆ ವೀಕ್ನೆಸ್ ಅಡ್ಜಸ್ಟ್ಮೆಂಟ್ ಅದೇ ನಿಮಗೆ ಗೊತ್ತಿದೆಯಲ್ಲ. ಸರ್ಫರಾಜ್ ಖಾನ್ ಯಾವನಿಗೂ ಬೇಕಾದ್ರೆ ಚಾನ್ಸ್ ಕೊಡಿ, 1-2 ಮ್ಯಾಚ್ ಆಡ್ತಾನೆ, ಆಮೇಲೆ ಬುಕ್ ಮಾಡ್ತಾನೆ. ಅಭಿಷೇಕ್ ಶರ್ಮಾ ಅಂತ ತೆಗೆದುಬಿಡಿ ಸಾಕು.
ಧ್ರುವ್ ಜುರೆಲ್ ನೋಡ್ಬೇಕಾದ್ರೆ ಈ ಧ್ರುವ್ ಜುರೆಲ್ ನಿಮಗೆ ಎದಕ್ಕೆ ಬೇಕಂದರೆ ಇವನು ಎರಡು ನಮಗೆ ಕೊಡ್ತಾರೆ, ಒಂದು ಬ್ಯಾಟ್ಸ್ಮನು ಒಂದು ವಿಕೆಟ್ ಕೀಪರು. ಮತ್ತು ಇಂಡಿಯನ್ ಟೀಮ್ ಒಳಗಡೆ ಇಬ್ಬರು ಮಂದಿ ವಿಕೆಟ್ ಕೀಪರ್ ತೊಗೊಂಡು ಆಡ್ತಾರೆ. ಇದ್ದಾನೆ ಅವನು ಬ್ಯಾಟಿಂಗ್ ಆಡ್ತಾ ಇದ್ದಾನೆ, ಅವನು ಯಾಕೋ ವಿಕೆಟ್ ಕೀಪಿಂಗ್ ಮಾಡ್ತಾ ಇಲ್ಲ ಅಂದರೆ ನೀವು ಮುಂದಿನ ಮ್ಯಾಚ್ ಒಳಗಡೆ ಕನ್ಫರ್ಮ್ ಆಗಬೇಕು. ಧ್ರುವ್ ಜುರೆಲ್ ಹೊರಗೆ ಹೋಗ್ತಾನೆ, ಸರ್ಫರಾಜ್ ಖಾನ್ ಏನು ಬರ್ತಾನೆ, ಅದು ಏನೋ ಡೌಟರು. ಮೊದಲೇ ಧ್ರುವ್ ಜುರೆಲ್ ನೋಡೋಣ. ಪ್ಲೇ ಕ್ರಿಟಿಕಲ್ ಓವರ್ ಆರ್ಡರ್ ಟೇಕ್. ನೀವೇನಾನೆ ಧ್ರುವ್ ಜುರೆಲ್ ಕಡೆ ಟೆಕ್ನಿಕ್ ಇದೆ, ಟೆಕ್ನಿಕ್ ಮತ್ತು ಆಫ್ ಸ್ಪಿನ್ ಇದೆ ಅದ. ಆದರೆ ವಿ ಡೋಂಟ್ ವಾಂಟ್ ಎನಿ ಟೆಸ್ಟ್ ಕ್ರಿಕೆಟ್. ನಮಗೆ ಮೊಹಮ್ಮದ್ ಸಿರಾಜ್ ನನಗೆ ಬೇಕು, ಖತರ್ನಾಕ್ 200 ಸ್ಟ್ರೈಕ್ ರೇಟ್ ಇಲ್ಲ ಕತ್ತನ ಬ್ರೋ. ಅದೇನು ಕರುಗಳು ಲಾಸ್ಟ್ವರೆಗೆ ರನ್ ಬೇಕಾಯ್ತು ಅನ್ನ ಏನು ಗೆಲ್ಸ್ಕೊಟ್ಟಲ್ಲ. ಫ್ಯಾನ್ ಬ್ರೋ, ಐ ಆಮ್ ಬಿಗ್ ಫ್ಯಾನ್. ಮೊಹಮ್ಮದ್ ಸಿರಾಜ್ ಕಿಂಗ್, ಆಲ್ರೌಂಡರ್. ನಮ್ಮ ಊರು ಉಳುಕಿದವ್ರನ್ನೆಲ್ಲ ತೆಗೆದು ದಂಡಿಗೆ ಹೋಗಬೇಕು ಆ ಥರ ಆಡಿದಾನೆ. ವಾರ್ಮಪ್ ಮ್ಯಾಚ್ ಒಳಗಡೆ ಅವ್ನು ಫುಲ್ ವಾರ್ಮಪ್ ಮಾಡಿದ್ದಾನೆ, ಫುಲ್ ಎಲ್ಲರನ್ನೂ ಅಪ್ ಮಾಡಿದ್ದಾನೆ. ಯಾರನ್ನೂ ಮಾಡಿಲ್ಲ, ಇಂಡಿಯನ್ ಟೀಮು ಅಪ್ ಮಾಡಿದ್ದಾನೆ. ಗೌತಮ್ ಗಂಭೀರ್ ನೋಡ್ಬೇಕು ಹಿಂಗೆ ಖೇಸಿ ನಗತ್ತಿದ್ರು. ಗೌತಮ್ ಗಂಭೀರ್ ನೋಡ್ಕೊಡ್ಲೆ ತೆಗೆದು ಬಿಟ್ಟಾಗಬೇಕು, ಹಂಗೆ ಫುಲ್ ಅಂದರೆ ಫುಲ್ ಮೂಡ್ ಬರ್ತಾಯಿತ್ತು. ಇವ್ರು ಯಾರು ಮಾಡ್ತಾರೆ ನೋಡಬೇಕು ಇಂಡಿಯನ್ ಟೀಮ್ ಆ ಪ್ಲೇಯರ್ಗಳ ಒಳಗಡೆ. ಸರ್ಫರಾಜ್ ಖಾನ್ ಆಯ್ತು, ಯಾರು ನಿಮಗೆ ಏನು ಅನಿಸ್ತಿದೆ, ಯಾರನ್ನ ಅವಕಾಶ ಕೊಡಬೇಕು, ಸರ್ಫರಾಜ್ ಖಾನ್ ಅಥವಾ ಧ್ರುವ್ ಜುರೆಲ್ನ? ಐ ಥಿಂಕ್ ಇಬ್ಬರು ಮಂದಿಗೆ ಅವಕಾಶ ಕೊಡ್ಬೇಕಂತ ನೀವು ಅಂದ್ಕೊಂಡಿದ್ರೆ ತಪ್ಪು ಬ್ರೋ. ಅವಕಾಶ ಯಾರಿಗೆ ಕೊಡಬೇಕು? ಸರ್ಫರಾಜ್ ಖಾನ್ಗೆ. ನನಗೆ ಗೊತ್ತಿತ್ತು, ನಾನು ತಿಳ್ಕೊಂಡಿದ್ದೆ ರುದ್ರಾಜ್ ಗಾಯಕ್ವಾಡ್ ಇವನು ಎಲ್ಲ ಯಾರು ಒಬ್ಬರು ಸರ್ಫರಾಜ್ ಖಾನ್ ಹೆಸರು ತೊಗೊಲಿಲ್ಲ. ಇವನು ರಿಪ್ಲೇಸ್ ಮಾಡ್ತಾನೆ. ಆದರೆ ರಿಪ್ಲೇಸ್ ಮಾಡಿ ಬಂದು ಕೂಡಲೇ ಖತರ್ನ ಬ್ರೋ, ಒಬ್ಬರ ಮೇಲೆ ಆದಮೇಲೆ ಒಬ್ಬರು, ಹಿಂಗೆ. ಐ ಹೋಪ್ ಯುವರ್ ಎಂಜಾಯ್ ದಿಸ್ ವಿಡಿಯೋ. ಶಿವನ ಬೇಗ ನೆಕ್ಸ್ಟ್ ವಿಡಿಯೋಲಿ. ಬಾಯ್.